ಹಾಯ್ ಆಲ್. ಇವತ್ತು ಬುಧವಾರದ ಮಿನಿ ವ್ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ಮಾರ್ನಿಂಗ್ ಬೇಗನೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲನೂ ಒರೆಸ್ಬಿಟ್ಟು ನೆಕ್ಸ್ಟ್ ನಾನು ಸ್ನಾನ ಮಾಡಿಕೊಂಡು ಬಂದೆ. ಅಲ್ಲಿಂದ ಬಂದ ತಕ್ಷಣ ನಾನು ಫಸ್ಟು ತಿಂಡಿ ಮಾಡಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದ ದಿನ ರೈಸ್ ಐಟಮ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಾನು ಮಾರ್ನಿಂಗ್ ಆ್ಯಸ್ ಯೂಶಲ್ ಪುಳಿಯೋಗರೆನೇ ಮಾಡಿದೆ. ನೈಟು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡ್ತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಯಾವ ರೀತಿ? ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡ್ ಬಂದು ನೈಟ್ ಇಲ್ಲ ಮಧ್ಯಾಹ್ನ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಾರೆ. ನಾನು ಮಾರ್ನಿಂಗು ಪುಳಿಯೋಗರೆ ಮಾಡಿ ಇಟ್ಬಿಟ್ಟು ನೈಟ್ ಬೇಕಿದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 4 ಮೆಂಬರ್ಸ್ ಅಷ್ಟೇ ಅಂದ್ಕೊಂಡು ನಾನು ಇಲ್ಲಿ ಪುಳಿಯೋಗರೆನ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ದೇವರು ಮನೆ ಒಳಗಡೆ ಪೂಜೆಗೆ ಹೋಗೋಣ ಅಂತ ಹೇಳಿ ಮಾಡ್ತಾ ಇರೋದು. ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಂದರೆ ರೈಸ್ ಐಟಮ್ ತಿನ್ನಬೇಕಾ ತಿನ್ನಬಾರ್ದಾ ಶಿವರಾತ್ರಿ ಹಬ್ಬದ ದಿನ ಅಂತ ಹೇಳಿ ನನಗೂ ಗೊತ್ತಾಗುತ್ತೆ ಅಷ್ಟೇ. ನನಗೆ ಗೊತ್ತಿಲ್ಲ ಅಂತ ಹೇಳಿ ನಿಮ್ಮನ್ನು ಕೇಳ್ತಾ ಇರೋದು. ನೋಡಿ, ತಿಂಡಿಗೆ ಪುಳಿಯೋಗರೆ ರೆಡಿ ಆಯಿತು. ನನ್ನ ಮಗಳಿಗೆ ಹಾಕಿಟ್ಬಿಟ್ಟು ಅಂದರೆ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ತಿಂಡಿ ಏನು ರೆಡಿಯಾಗಿತ್ತು ಅದನ್ನು ತೊಗೊಂಬಗಳೇ ತಿನ್ನು ಅಂತ ಹೇಳ್ಕೊಟ್ಬಿಟ್ಟು ನಾನು ಇಲ್ಲಿ ದೇವ್ರ ಮನೆ ಒಳಗಡೆ ಪೂಜೆ ಮಾಡೋಣ ಅಂತ ಬಂದೆ. ನಾನು ದೇವ್ರ ಮನೆ ಪಾತ್ರೆ ಎಲ್ಲ ಏನಿದೆ ದೇವ್ರದ್ದು ದೀಪಗಳು ವಿಗ್ರಹಗಳು ಎಲ್ಲನೂ ನೆನ್ನೆನೇ ಎಲ್ಲನೂ ತೊಳೆದಿಟ್ಕೊಂಡಿದ್ದೆ. ದೇವ್ರ ಮನೆಯೂ ಅಷ್ಟೇ ನೆನ್ನೆನೇ ಎಲ್ಲನೂ ನೀಟಾಗಿ ಒರೆಸಿಟ್ಕೊಂಡು ಗಂಧ ಕುಂಕುಮ ಅರಿಶಿನ ಹಚ್ಚಿಟ್ಟಿದ್ದೆ. ಹಾಗೆ ದೀಪಗಳನ್ನೂ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಬರೀ ಜಸ್ಟ್ ಒಂದು ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಇತ್ತು ಫ್ರೆಂಡ್ಸ್. ಹೂವು ಎಲ್ಲನೂ ಹಾಕಿಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ನಾನು ಇಲ್ಲಿ ಬನಾನಾ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಒಂದು ಕಪ್ ಹಾಲಿಟ್ಟು ಹಣ್ಣು ಇಟ್ಟು ಸೇವನ ಮುಂದೆ ಪೂಜೆ ಮಾಡ್ತಾ ಇರೋದು. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ನೆಕ್ಸ್ಟು ಟೆಂಪಲ್ ಹೋಗಬೇಕಿತ್ತು. ಅಂದರೆ ನಮ್ಮೂರಲ್ಲೇ ಇದೆ ಟೆಂಪಲ್ಲು, ಬಸವೇಶ್ವರ ಅಂತ ಹೇಳಿ. ತುಂಬ ಪವರ್ಫುಲ್ ಟೆಂಪಲ್ ಕೂಡ ಅದು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೇಗ ಅಲ್ಲಿ ಹೋಗೋಣ, ಅಲ್ಲಿಂದ ಬಂದು ಬೇಕಿದ್ರೆ ತಿಂಡಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಆದಷ್ಟು ಬೇಗನೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಇದೇ ಟೆಂಪಲ್ ನಾನು ಹೇಳಿದಂಥ ಟೆಂಪಲ್. ಇಲ್ಲಿಗೆ ಬಂದೆ. ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು. ತುಂಬ ಜನ ಏನಿರಲಿಲ್ಲ, ಅಂದರೆ ಮಾರ್ನಿಂಗ್ ಬೇಗ ಹೋಗಿದ್ದೆ ಅಲ್ವಾ, ಸೊ ಹಾಗಾಗಿ ಜನ ಕಮ್ಮಿ ಇದ್ದರು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇದು ಬಸವೇಶ್ವರ ಟೆಂಪಲ್. ಇಲ್ಲಿ ಗಣಪತಿಗೆ ಅಭಿಷೇಕ ಮಾಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಇಲ್ಲೂ ಪೂಜೆ ಮುಗಿಸ್ಕೊಂಡು ನವಗ್ರಹ ಟೆಂಪಲ್ಗೆ ಹೋಗಿ, ಇದೇ ಬಸವೇಶ್ವರ ಟೆಂಪಲ್ ಅಂತ ಹೇಳಿ. ಇದು ನವಗ್ರಹ ಟೆಂಪಲ್, ಎಲ್ಲ ಒಂದೇ ಕಡೆ ಇದೆ. ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಕೊಟ್ಟಿದ್ದಂಥ ಪಂಚಾಮೃತ ಪ್ರಸಾದ ಇಸ್ಕೊಂಡು ಮನೆಗೆ ಬಂದು ತಿಂಡಿ ತಿಂದೆ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.